ಲಯನ್ ಸಫಾರಿಯಲ್ಲಿ ಸುಮಾರು ಜನ ಬರ್ತಾ ಇದ್ದಾರೆ ಈ ಇಯರ್ ಎಂಡ್ ಆಗಿರುವ ಕಾರಣ. ರೀಸನ್ ಏನು ಅಂತಂದರೆ, ರೀಸೆಂಟಾಗಿ ನಾವು ಅಕ್ಟೋಬರ್ ತಿಂಗಳಲ್ಲಿ ಅನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮಲ್ಲಿ ನಾವು ಟೈಗರ್ಸ್ ಮತ್ತು ಲಯನ್ಸ್ನ ನಮ್ಮ ಅನಿಮಲ್ ಇನ್ವೆಂಟ್ರಿಯಲ್ಲಿ ಆ್ಯಡ್ ಮಾಡಿದ್ವಿ. ಅದರಲ್ಲಿ ಪ್ರಮುಖವಾಗಿ ಒಂದು ವೈಟ್ ಟೈಗರ್ ಬಂದಿದೆ, ಅದ ಹೆಸರು ವಿಕ್ರಮ್ ಅಂತ. ಸೊ ಝೂ ಸಕ್ಸಸ್ಫುಲಿ ವೈಟ್ ಟೈಗರು ಮತ್ತು ರಾಯಲ್ ಬೆಂಗಾಲ್ ಟೈಗರ್ ಶ್ರಾವಣಿ ಜೊತೆ ನಾವು ಅದನ್ನು ಕ್ಲಬ್ ಮಾಡೋಕ್ಕೆ ಅವಕಾಶ ಆಯಿತು. ಸೊ ಅದೆರಡು ಟೈಗರೂ ನಾವು ಸಫಾರಿ ಏರಿಯಾದಲ್ಲಿ ಬಿಟ್ಟಿದ್ದೀವಿ. ಅದು ಪ್ರಥಮ ಬಾರಿ ಸುಮಾರು ವರ್ಷ ಆಮೇಲೆ ಎರಡು ಟೈಗರ್ ನಮ್ಮ ಸಫಾರಿಯಲ್ಲಿ ಓಡಾಡ್ತಾ ಇದೆ. ಇಲ್ಲ ಅಂತ ಅಂದರೆ ಒಂದೊಂದು ಟೈಗರ್ ಮಾತ್ರ ಓಡಾಡ್ತಿತ್ತು ಸಫಾರಿ ಏರಿಯಾದಲ್ಲಿ. ಅದೇ ರೀತಿ ಲಯನ್ ಸಫಾರಿಯಲ್ಲಿ ಸುಷ್ಮಿತಾ ಮತ್ತು ಧರ್ಮ ಅಂತ ಲಯನ್ಸ್ ಜನರಿಗೆ ತುಂಬ ಇಷ್ಟ ಆಗ್ತಾ ಇದೆ. ಸೊ ಸುಮಾರು ಜನ ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮಲ್ಲಿ ಒಂದು ಕೋಂಬೋ ಆಫರನ್ನು ರಿಲೀಸ್ ಮಾಡಿದ್ದೀವಿ ನಾವು. ಸೊ ಯಾರು ಝೂ ಮತ್ತು ಸಫಾರಿ ತೊಗೊತಾರೆ ಅವರಿಗೆ ಪರ್ ಹೆಡ್ ಒಂದು ಸ್ವಲ್ಪ ನಾಮಿನಲ್ ಡಿಸ್ಕೌಂಟ್ ಸಿಗ್ತಾ ಇದೆ. ಸೊ ಸುಮಾರು ಜನರು ವೀಕ್ಷಣೆ ಮಾಡೋಕ್ಕೋಸ್ಕರ ಅನಿಮಲ್ ಸುಮಾರು ಬಂದಿದೆ. ಅದ್ರ ಜೊತೆ ನಮಗೆ ಆಫ್ರಿಕನ್ ಗ್ರೇ ಪ್ಯಾರೆಟ್ ಮತ್ತು ಬ್ಲೂ ಆ್ಯಂಡ್ ಯೆಲ್ಲೋ ಮಕಾವನ್ನು ಆ್ಯಡ್ ಆಗಿದೆ. ಸೊ ಆ ಪಕ್ಷಿಗಳು ಅಷ್ಟೇ ಜನರು ಗಮನ ಸೆಳೀತಾ ಇದೆ. ಸೊ ಎಲ್ಲರೂ ಲಯನ್ ಸಫಾರಿಗೆ ನಿಮ್ಮ ನ್ಯೂ ಇಯರಿಗೆ ಬಂದು ವಿಸಿಟ್ ಮಾಡಿ ಮಕ್ಕಳ ಜೊತೆ ತುಂಬ ಇಷ್ಟಪಡ್ತಾರೆ. ಪ್ರವಾಸಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ತುಂಬ ಕ್ರೌಡ್ ತುಂಬ ಜಾಸ್ತಿ ಆಗ್ತಾ ಇದೆ. ಕ್ರಿಸ್ಮಸ್ಸಲ್ಲಿ ಕ್ರೌಡ್ ತುಂಬ ಜಾಸ್ತಿ ಇತ್ತು. ಸೊ ಕ್ರಮೇಣ ಅದು ಕ್ರೌಡ್ ಇನ್ಕ್ರೀಸ್ ಆಗ್ತಾ ಇದೆ. ಯಾಕಂದರೆ ಸ್ಯಾಟರ್ಡೆ ಸಂಡೇ ಒಟ್ಟಿಗೆ ಬಂದಿರೋ ಕಾರಣ, ಕಂಟಿನ್ಯೂಸ್ ಆಗಿ ರಜೆ ಬಂದಿರೋ ಕಾರಣ ಇನ್ಕ್ರೀಸ್ ಆಗ್ತಾ ಇದೆ. ಸೊ ತುಂಬ ಪ್ರವಾಸಿಗಳು ಸಿಂಹಧಾಮಕ್ಕೆ ವಿಸಿಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನನ್ನ ಫ್ರೆಂಡ್ಸ್ ಜೊತೆಗೆ ವೀಕೆಂಡಿಗೆ ಬಂದಿದ್ದೆ. ಇಲ್ಲಿ ಸಿಂಹಧಾಮ ಮತ್ತು ಝೂ ಮತ್ತು ನಮ್ಮ ಸಫಾರಿ ನೋಡೋಣ ಅಂತ ಬಂದಿದ್ದೆ. ಸಫಾರಿ ಚೆನ್ನಾಗಿದೆ. ಝೂ ಅಲ್ಲಿ ಬಂದೆ ತುಂಬ ಪ್ರಾಣಿಗಳಿದ್ದಾವೆ, ಹೊಸ್ದಾಗಿ ಬಂದಿದ್ದಾವೆ ಸುಮಾರು ಪ್ರಾಣಿಗಳು. ಹಿಪ್ಪೋಪೊಟಮಸ್ ಇದ್ದಾವೆ, ಕರಡಿ ಇದ್ದಾವೆ, ಮತ್ತು 2 ಟೈಪ್ಸ್ ಆಫ್ ಕ್ರೊಕೊಡೈಲ್ ಇದ್ದಾವೆ. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ಎಲ್ಲರೂ ಬನ್ನಿ. ನಮ್ಮ ಸರ್ ಚೆನ್ನಾಗಿತ್ತು ಸರ್. ವೀಕೆಂಡ್ ತುಂಬ ಜನ ಇದ್ದಾರೆ ಈ ಸರಿ. ನಾನು ಇಷ್ಟು ಸರಿ ಬಂದಾಗಲೂ ನೋಡಿರಲಿಲ್ಲ ಇಷ್ಟು ಜನ. ಈ ಸರಿ ತುಂಬ ಜನ ಇದ್ದಾರೆ. ಇಂಪ್ರೂವ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ತುಂಬ ಖುಷಿ ಆಯ್ತು ಸರ್. ಇಲ್ಲಿ ಸರ್ ಬ್ಲ್ಯಾಕ್ ಲೆಫರ್ಡ್ ಇತ್ತು, ಮತ್ತು ಲಯನ್, ಟೈಗರು, ಮತ್ತು ಹಿಪ್ಪೋಪೊಟಮಸ್ ಇತ್ತು, ಕ್ರೊಕೊಡೈಲ್ ಇದ್ವು. ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ. ಎಲ್ಲ ಡಿಗ್ರಿ ಫ್ರೆಂಡ್ಸು. ತುಂಬ ಒಂದು 10 ವರ್ಷ ಆಗಿತ್ತಲ್ಲ ಭೇಟಿಯಾಗಿ ನಾವೆಲ್ಲ. ನಿನ್ನೆ ಎಲ್ಲ ಬಂದರು. ಈಗ 1 ಅವರ್ ಹೋಗಿದ್ವಿ, 1 ಅವರಿಂದ ಇಲ್ಲಿಗೆ ಬಂದಿದ್ವಿ ತಿರ್ಗಿ. ತುಂಬ ಎಂಜಾಯ್ ಮಾಡಿದ್ವಿ ಸರ್. ನನ್ನ ಹೆಸರು ಅನ್ವಿತಾ ಅಂತ ಹೇಳ್ಬಿಟ್ಟು, ನಾನು ತೀರ್ಥಹಳ್ಳಿಯವಳು. ಪ್ರೆಸೆಂಟ್ ಈಗ ಶಿವಮೊಗ್ಗದಲ್ಲಿ ವರ್ಕ್ ಮಾಡ್ತಾ ಇರೋದು. ನಮಗೆ ಮಲೆನಾಡು ಅಂತ ಅಂದರೆ ಸೋ ಮೆನಿ ಪ್ರಾಣಿಗಳನ್ನು ನಾವು ನೋಡಿದ್ದೀವಿ. ಇವನ್ ತುಂಬ ಕಾಡಲ್ಲಿ, ನಮ್ಮದು ಸ್ವಲ್ಪ ಕಾಡಲ್ಲೇ ನಿವಾಸ ಇರೋದ್ರಿಂದ ನಾವು ನೋಡಿದ್ದೀವಿ ಮನೆಯೆಲ್ಲ ಪ್ರಾಣಿಗಳನ್ನು. ತುಂಬ ಅಂದರೆ ಇಲ್ಲಂತೂ ಸಿಕ್ಕಾಪಟ್ಟೆ ಇಂಪ್ರೂವ್ ಮಾಡಿದ್ದಾರೆ. ಏನಾದರೂ ಸ್ಟ್ರೆಸ್ ಅಥವಾ ಏನಾದರೂ ಫೀಲ್ ಆಯ್ತು ಅಂದರೆ ಇಲ್ಲಿಗೆ ಬಂದರೆ ನಿಜವಾಗ್ಲೂ ಮೈಂಡು ತುಂಬ ರಿಫ್ರೆಶ್ ಅನಿಸುತ್ತೆ. ಆಮೇಲೆ ನಾವು ಒಂದು 3-4 ಇಯರ್ಸ್ ಬ್ಯಾಕ್ ಬಂದಾಗ ಅಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ. ಇವಾಗಂತೂ ತುಂಬ ಅಂದರೆ ತುಂಬ ಜನ ಬರ್ತಾ ಇದ್ದಾರೆ. ಆ್ಯಂಡ್ ತುಂಬ ಪ್ರಾಣಿಗಳಿದ್ದಾವೆ. ಹೊಸ ಪ್ರಾಣಿಗಳನ್ನು, ಪಕ್ಷಿಗಳನ್ನು ಎಲ್ಲ ನೋಡ್ತಾ ಇದ್ವಿ. ತುಂಬ ಖುಷಿ ಅನ್ನಿಸ್ತು. ನಿಜವಾಗ್ಲೂ ನೀವು ಎಲ್ಲರೂ ಬನ್ನಿ, ನೋಡ್ರಿ. ಮೊಸಳೆ ನೋಡಿದ್ವಿ, ನರಿಗಳನ್ನು ನೋಡಿದ್ವಿ, ಬಾತುಕೋಳಿ, ಕರಡಿ, ಜಿಂಕೆ, ವೆರೈಟೀಸ್ ಆಫ್ ಪ್ರಾಣಿಗಳನ್ನು ನೋಡಿದ್ವಿ. ತುಂಬ ಖುಷಿ ಅನ್ನಿಸ್ತು ಸರ್. ಸರ್ ತುಂಬ ವೀಕೆಂಡ್ ಬೇರೆ. ಹೌದು, ಇಯರ್ ಎಂಡು ಫ್ರೆಂಡ್ಸ್ ಜೊತೆ ಬಂದ್ವಿ. ತುಂಬ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಇಸ್ ವಂಡರ್ಫುಲ್. ನಾವು ಇಲ್ಲಿ ಬರ್ತಿರ್ತೀವಿ, ಮಹಾರಾಷ್ಟ್ರದಿಂದ ಬರ್ತೀವಿ. ನಾವು ಕೊಲ್ಲಾಪುರದಿಂದ ಲಯನ್ ಸಫಾರಿ ನೋಡೋಕೆ ತುಂಬ ಚೆನ್ನಾಗಿದೆ. ಎಲ್ಲರಿಗೂ ತುಂಬ ಇದು ಇಷ್ಟ ಆಯಿತು. ನೀವೆಲ್ಲ ಬರ್ರಿ, ವಿಸಿಟ್ ಮಾಡಿರಿ. ಇದು ತುಂಬ ಚೆನ್ನಾಗಿದೆ. ಲಯನ್ ನೋಡಿದ್ವಿ, ಮತ್ತು ಬೆಂಗಾಲ್ ಟೈಗರ್ ಇದೆ, ಮತ್ತು ಬಿಗ್ ಬೈಸನ್ ಇದೆ, ಇಲ್ಲ ಇದೆ, ಎಲ್ಲ ಇದೆ ಇಲ್ಲಿ. ನೀವೆಲ್ಲ ಬರ್ರಿ. ಇದು ಝೂ ಇದೆ, ತುಂಬ ಚೆನ್ನಾಗಿದೆ. ಡೂ ವಿಸಿಟ್. ಇದು ನನ್ನ ಫ್ಯಾಮಿಲಿ ಇದೆ. ನೀ ಎಲ್ಲ ಬಂದಿವ್ರಿ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಎಂಜಾಯ್ ಮಾಡಿದ್ವಿ. ಇಲ್ಲಿ ತುಂಬ ರಿಫ್ರೆಶಿಂಗ್ ಇದೆ ನೇಚರ್ನಲ್ಲಿ. ತುಂಬ ಇಷ್ಟ ಆಯಿತು ನನಗೆ. ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ವಿ ಆರ್ ಎಕ್ಸ್ಪೆಕ್ಟೆಡ್ ಮೋರ್ ಅನಿಮಲ್ಸ್ ಅಂತ ಅಂದ್ಕೊಂಡ್ವಿ, ಬಟ್ ಲೆಸ್ ಅನಿಮಲ್ಸ್ ಇದೆ. ಪರವಾಗಿಲ್ಲ, ಖುಷಿ ಆಯಿತು ಫಸ್ಟ್ ಟೈಮ್ ಬಂದಿರೋದು. ಬಟ್ ಶಾರ್ಟ್ ಪೀರಿಯಡ್ ಇತ್ತು. 250 ಕೊಟ್ಟಿದ್ದಕ್ಕೆ ಅಷ್ಟೇನು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಬಟ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ವಿ ಆರ್ ಆಲ್ ವೆರಿ ಎಂಜಾಯ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್. ಸಿಂಹ ನೋಡಿದ್ವಿ, ಹುಲಿ ನೋಡಿದ್ವಿ, ಆಮೇಲೆ ಕಾಡು ಕೋಣ ನೋಡಿದ್ವಿ, ಹುಲ್ಲೆ, ಜಿಂಕೆ ಎಲ್ಲ ನೋಡಿದ್ವಿ. ಪರವಾಗಿಲ್ಲ. ಇಲ್ಲಿ ನನ್ನ ಫ್ರೆಂಡ್ಸ್ ಜೊತೆಗೆ ವೀಕೆಂಡಿಗೆ ಬಂದಿದ್ದೆ. ಇಲ್ಲಿ ಸಿಂಹಧಾಮ ಮತ್ತು ಝೂ ಮತ್ತು ನಮ್ಮ ಸಫಾರಿ ನೋಡೋಣ ಅಂತ ಬಂದಿದ್ದೆ. ಸಫಾರಿ ಚೆನ್ನಾಗಿದೆ. ಝೂ ಅಲ್ಲಿ ಬಂದೆ
ತುಂಬ ಪ್ರಾಣಿಗಳಿದ್ದಾವೆ, ಹೊಸ್ದಾಗಿ ಬಂದಿದ್ದಾವೆ ಸುಮಾರು ಪ್ರಾಣಿಗಳು. ಹಿಪ್ಪೋಪಟಮಸ್ ಇದ್ದಾವೆ, ಕರಡಿ ಇದ್ದಾವೆ, ಮತ್ತು 2 ಟೈಪ್ಸ್ ಆಫ್ ಕ್ರೊಕೊಡೈಲ್ ಇದ್ದಾವೆ. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ಎಲ್ಲರೂ ಬನ್ನಿ. ನಮ್ಮ ಸರ್ ಚೆನ್ನಾಗಿತ್ತು ಸರ್. ವೀಕೆಂಡ್ ತುಂಬ ಜನ ಇದ್ದಾರೆ ಈ ಸರಿ. ನಾನು ಇಷ್ಟು ಸರಿ ಬಂದಾಗಲೂ ನೋಡಿರಲಿಲ್ಲ ಇಷ್ಟು ಜನ. ಈ ಸರಿ ತುಂಬ ಜನ ಇದ್ದಾರೆ. ಇಂಪ್ರೂವ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ತುಂಬ ಖುಷಿ ಆಯ್ತು ಸರ್ ಇಲ್ಲಿ. ಸರ್ ಬ್ಲ್ಯಾಕ್ ಲೆಫರ್ಡ್ ಇತ್ತು, ಮತ್ತು ಲಯನ್, ಟೈಗರು, ಮತ್ತು ಹಿಪ್ಪೋಪಟಮಸ್ ಇತ್ತು, ಕ್ರೊಕೊಡೈಲ್ ಇದ್ವು. ಹಾಂ, ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ. ಎಲ್ಲ ಡಿಗ್ರಿ ಫ್ರೆಂಡ್ಸು. ತುಂಬ ಒಂದು 10 ವರ್ಷ ಆಗಿತ್ತಲ್ಲ ಭೇಟಿಯಾಗಿ ನಾವೆಲ್ಲ. ನಿನ್ನೆ ಎಲ್ಲ ಬಂದರು. ಈಗ 1 ಅವರ್ ಹೋಗಿದ್ವಿ, 1 ಅವರಿಂದ ಇಲ್ಲಿಗೆ ಬಂದಿದ್ವಿ ತಿರ್ಗಾ. ತುಂಬ ಎಂಜಾಯ್ ಮಾಡಿದ್ವಿ ಸರ್. ಲಯನ್ ಸಫಾರಿಯಲ್ಲಿ ಸುಮಾರು ಜನ ಬರ್ತಾ ಇದ್ದಾರೆ ಈ ಇಯರ್ ಎಂಡ್ ಆಗಿರುವ ಕಾರಣ. ರೀಸನ್ ಏನು ಅಂತಂದರೆ, ರೀಸೆಂಟಾಗಿ ನಾವು ಅಕ್ಟೋಬರ್ ತಿಂಗಳಲ್ಲಿ ಅನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮಲ್ಲಿ ನಾವು ಟೈಗರ್ಸ್ ಮತ್ತು ಲಯನ್ಸ್ನ ನಮ್ಮ ಅನಿಮಲ್ ಇನ್ವೆಂಟ್ರಿಯಲ್ಲಿ ಆ್ಯಡ್ ಮಾಡಿದ್ವಿ. ಅದರಲ್ಲಿ ಪ್ರಮುಖವಾಗಿ ಒಂದು ವೈಟ್ ಟೈಗರ್ ಬಂದಿದೆ, ಅದ ಹೆಸರು ವಿಕ್ರಮ್ ಅಂತ. ಸೊ ಝೂ ಸಕ್ಸಸ್ಫುಲಿ ವೈಟ್ ಟೈಗರು ಮತ್ತು ರಾಯಲ್ ಬೆಂಗಾಲ್ ಟೈಗರ್ ಶ್ರಾವಣಿ ಜೊತೆ ನಾವು ಅದನ್ನು ಕ್ಲಬ್ ಮಾಡೋಕ್ಕೆ ಅವಕಾಶ ಆಯಿತು. ಸೊ ಅದು 2 ಟೈಗರೂ ನಾವು ಸಫಾರಿ ಏರಿಯಾದಲ್ಲಿ ಬಿಟ್ಟಿದ್ದೀವಿ. ಅದು ಪ್ರಥಮ ಬಾರಿ ಸುಮಾರು ವರ್ಷ ಆಮೇಲೆ 2 ಟೈಗರ್ ನಮ್ಮ ಸಫಾರಿಯಲ್ಲಿ ಓಡಾಡ್ತಾ ಇದೆ. ಇಲ್ಲಾಂತ ಅಂದರೆ ಒಂದೊಂದು ಟೈಗರ್ ಮಾತ್ರ ಓಡಾಡ್ತಿತ್ತು ಸಫಾರಿ ಏರಿಯಾದಲ್ಲಿ. ಅದೇ ರೀತಿ ಲಯನ್ ಸಫಾರಿಯಲ್ಲಿ ಸುಷ್ಮಿತಾ ಮತ್ತು ಧರ್ಮ ಅಂತ ಲಯನ್ಸ್ ಜನರಿಗೆ ತುಂಬ ಇಷ್ಟ ಆಗ್ತಾ ಇದೆ. ಸೊ ಸುಮಾರು ಜನ ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮಲ್ಲಿ ಒಂದು ಕೋಂಬೋ ಆಫರನ್ನು ರಿಲೀಸ್ ಮಾಡಿದ್ದೀವಿ ನಾವು. ಸೊ ಯಾರು ಝೂ ಮತ್ತು ಸಫಾರಿ ತೊಗೊತಾರೆ ಅವರಿಗೆ ಪರ್ ಹೆಡ್ ಒಂದು ಸ್ವಲ್ಪ ನಾಮಿನಲ್ ಡಿಸ್ಕೌಂಟ್ ಸಿಗ್ತಾ ಇದೆ. ಸೊ ಸುಮಾರು ಜನರು ವೀಕ್ಷಣೆ ಮಾಡೋಕ್ಕೋಸ್ಕರ ಅನಿಮಲ್ ಸುಮಾರು ಬಂದಿದೆ. ಜೊತೆ ನಮಗೆ ಆಫ್ರಿಕನ್ ಗ್ರೇ ಪ್ಯಾರೆಟ್ ಮತ್ತು ಬ್ಲೂ ಆ್ಯಂಡ್ ಯೆಲ್ಲೋ ಮಕಾವನ್ನು ಆ್ಯಡ್ ಆಗಿದೆ. ಸೊ ಆ ಪಕ್ಷಿಗಳು ಅಷ್ಟೇ ಜನರು ಗಮನ ಸೆಳೀತಾ ಇದೆ. ಸೊ ಎಲ್ಲರೂ ಲಯನ್ ಸಫಾರಿಗೆ ನಿಮ್ಮ ನ್ಯೂ ಇಯರಿಗೆ ಬಂದು ವಿಸಿಟ್ ಮಾಡಿ ಮಕ್ಕಳ ಜೊತೆ ತುಂಬ ಇಷ್ಟಪಡ್ತಾರೆ. ಪ್ರವಾಸಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ತುಂಬ ಕ್ರೌಡ್ ತುಂಬ ಜಾಸ್ತಿ ಆಗ್ತಾ ಇದೆ. ಕ್ರಿಸ್ಮಸ್ಸಲ್ಲಿ ಕ್ರೌಡ್ ತುಂಬ ಜಾಸ್ತಿ ಇತ್ತು. ಸೊ ಕ್ರಮೇಣ ಅದು ಕ್ರೌಡ್ ಇನ್ಕ್ರೀಸ್ ಆಗ್ತಾ ಇದೆ. ಯಾಕಂದರೆ ಸ್ಯಾಟರ್ಡೆ ಸಂಡೇ ಒಟ್ಟಿಗೆ ಬಂದಿರೋ ಕಾರಣ, ಕಂಟಿನ್ಯೂಸ್ ಆಗಿ ರಜೆ ಬಂದಿರೋ ಕಾರಣ ಇನ್ಕ್ರೀಸ್ ಆಗ್ತಾ ಇದೆ. ಸೊ ತುಂಬ ಪ್ರವಾಸಿಗಳು ಸಿಂಹಧಾಮಕ್ಕೆ ವಿಸಿಟ್ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಅನ್ವಿತಾ ಅಂತ ಹೇಳ್ಬಿಟ್ಟು, ನಾನು ತೀರ್ಥಹಳ್ಳಿಯವಳು. ಪ್ರೆಸೆಂಟ್ ಈಗ ಶಿವಮೊಗ್ಗದಲ್ಲಿ ವರ್ಕ್ ಮಾಡ್ತಾ ಇರೋದು. ನಮಗೆ ಮಲೆನಾಡು ಅಂತ ಅಂದರೆ ಸೋ ಮೆನಿ ಪ್ರಾಣಿಗಳನ್ನು ನಾವು ನೋಡಿದ್ದೀವಿ. ಇವನ್ ತುಂಬ ಕಾಡಲ್ಲಿ, ನಮ್ಮದು ಸ್ವಲ್ಪ ಕಾಡಲ್ಲೇ ನಿವಾಸ ಇರೋದ್ರಿಂದ ನಾವು ನೋಡಿದ್ದೀವಿ ಮನೆಯೆಲ್ಲ ಸೊ ಪ್ರಾಣಿಗಳನ್ನು. ತುಂಬ ಅಂದರೆ ಇಲ್ಲಂತೂ ಸಿಕ್ಕಾಪಟ್ಟೆ ಇಂಪ್ರೂವ್ ಮಾಡಿದ್ದಾರೆ. ಏನಾದರೂ ಸ್ಟ್ರೆಸ್ ಅಥವಾ ಏನಾದರೂ ಫೀಲ್ ಆಯ್ತು ಅಂದರೆ ಇಲ್ಲಿಗೆ ಬಂದರೆ ನಿಜವಾಗ್ಲೂ ಮೈಂಡು ತುಂಬ ರಿಫ್ರೆಶ್ ಅನಿಸುತ್ತೆ. ಆಮೇಲೆ ನಾವು ಒಂದು 3-4 ಇಯರ್ಸ್ ಬ್ಯಾಕ್ ಬಂದಾಗ ಅಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ. ಇವಾಗಂತೂ ತುಂಬ ಅಂದರೆ ತುಂಬ ಜನ ಬರ್ತಾ ಇದ್ದಾರೆ. ಆ್ಯಂಡ್ ತುಂಬ ಅಂದರೆ ತುಂಬ ಪ್ರಾಣಿಗಳಿದ್ದಾವೆ. ಹೊಸ ಪ್ರಾಣಿಗಳನ್ನು, ಪಕ್ಷಿಗಳನ್ನು ಎಲ್ಲ ನೋಡ್ತಾ ಇದ್ವಿ. ತುಂಬ ಖುಷಿ ಅನ್ನಿಸ್ತು. ನಿಜವಾಗ್ಲೂ ನೀವು ಎಲ್ಲರೂ ಬನ್ನಿ, ನೋಡ್ರಿ. ಮೊಸಳೆ ನೋಡಿದ್ವಿ, ನರಿಗಳನ್ನು ನೋಡಿದ್ವಿ, ಬಾತುಕೋಳಿ, ಕರಡಿ, ಜಿಂಕೆ, ವೆರೈಟೀಸ್ ಆಫ್ ಪ್ರಾಣಿಗಳನ್ನು ನೋಡಿದ್ವಿ. ತುಂಬ ಖುಷಿ ಅನ್ನಿಸ್ತು ಸರ್. ಸರ್ ತುಂಬ ವೀಕೆಂಡ್ ಬೇರೆ. ಹೌದು, ಇಯರ್ ಎಂಡು ಫ್ರೆಂಡ್ಸ್ ಜೊತೆ ಬಂದ್ವಿ. ತುಂಬ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಇಸ್ ವಂಡರ್ಫುಲ್. ನಾವು ಇಲ್ಲಿ ಬರ್ತಿರ್ತೀವಿ, ಮಹಾರಾಷ್ಟ್ರದಿಂದ ಬರ್ತೀವಿ. ನಾವು ಕೊಲ್ಲಾಪುರದಿಂದ ಲಯನ್ ಸಫಾರಿ ನೋಡೋಕೆ. ತುಂಬ ಚೆನ್ನಾಗಿದೆ. ಎಲ್ಲರಿಗೂ ತುಂಬ ಇಷ್ಟ ಆಯಿತು. ನೀವೆಲ್ಲ ಬರ್ರಿ, ವಿಸಿಟ್ ಮಾಡಿರಿ. ಇದು ತುಂಬ ಚೆನ್ನಾಗಿದೆ. ಲಯನ್ ನೋಡಿದ್ವಿ, ಮತ್ತು ಬೆಂಗಾಲ್ ಟೈಗರ್ ಇದೆ, ಮತ್ತು ಬಿಗ್ ಬೈಸನ್ ಇದೆ. ಎಲ್ಲ ಇದೆ, ಎಲ್ಲ ಇದೆ ಇಲ್ಲಿ. ನೀವೆಲ್ಲ ಬರ್ರಿ. ಇದು ಝೂ ಇದೆ, ತುಂಬ ಚೆನ್ನಾಗಿದೆ. ಡೂ ವಿಸಿಟ್. ಇದು ನನ್ನ ಫ್ಯಾಮಿಲಿ ಇದೆ. ನೀ ಎಲ್ಲ ಬಂದಿದ್ರಿ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಎಂಜಾಯ್ ಮಾಡಿದ್ವಿ ಇಲ್ಲಿ. ತುಂಬ ರಿಫ್ರೆಶಿಂಗ್ ಇದೆ ನೇಚರ್ನಲ್ಲಿ. ತುಂಬ ಇಷ್ಟ ಆಯಿತು ನನಗೆ. ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ವಿ ಆರ್ ಎಕ್ಸ್ಪೆಕ್ಟೆಡ್ ಮೋರ್ ಅನಿಮಲ್ಸ್ ಅಂತ ಅಂದ್ಕೊಂಡ್ವಿ, ಬಟ್ ಲೆಸ್ ಅನಿಮಲ್ಸ್ ಇದೆ. ಪರವಾಗಿಲ್ಲ, ಖುಷಿ ಆಯಿತು ಫಸ್ಟ್ ಟೈಮ್ ಬಂದಿರೋದು. ಬಟ್ ಶಾರ್ಟ್ ಪೀರಿಯಡ್ ಇತ್ತು. 250 ಕೊಟ್ಟಿದ್ದಕ್ಕೆ ಅಷ್ಟೇನು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಬಟ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ವಿ ಆರ್ ಆಲ್ ರೆಡಿ ಎಂಜಾಯ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್. ಸಿಂಹ ನೋಡಿದ್ವಿ, ಹುಲಿ ನೋಡಿದ್ವಿ, ಆಮೇಲೆ ಕಾಡು ಕೋಣ ನೋಡಿದ್ವಿ, ಹುಲ್ಲೆ, ಜಿಂಕೆ ಎಲ್ಲ ನೋಡಿದ್ವಿ. ಪರವಾಗಿಲ್ಲ.